ಪ್ರತ್ಯುತ್ತರ ಕೊಡೋ ಬರೀ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ. ಯಾಕೆಂದರೆ ನಾವು 4700 ಕೋಟಿ ಕೊಟ್ಟಿರೋದನ್ನ ನಾವು ಮಂಡ್ಯದಲ್ಲಿ ಪ್ರೆಸ್ ಮೀಟಲ್ಲಿ ದಾಖಲೆಯನ್ನು ಕೊಟ್ಟಿದ್ದೀವಿ. ಅದನ್ನು ಈಸ್ಕೊಂಡು ಅವ್ರು ನೋಡಲಿ. ಅದು ಬಿಟ್ಬಿಟ್ಟು ಬಂದು ಅವರು ಮಾಡಿರೋದು ಮಾತ್ರ ಕೆಲಸ, ನಾವು ಮಾಡಿರೋದು ಕೆಲಸ ಅಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಾರೆ. ಯಾಕೆಂದರೆ ಒಬ್ಬ ವಿರೋಧಿನ ಸಹಿಸ್ಕೊಳ್ಳೋ ಗುಣ ಯಾರಿಗಿರುತ್ತೆ ಅವ್ರು ಮಾತ್ರ ನಾಯಕರಾಗಕ್ಕೆ ಸಾಧ್ಯ. ವಿರೋಧಿಗಳು ಮಾಡಿರೋದಕ್ಕೆಲ್ಲ ಕೊಂಕು ನುಡಿಯೋದಾದರೆ ಅವರು ನಾಯಕರಾಗಕ್ಕೆ ಯಾವುದೇ ಕಾರಣಕ್ಕೂ ಯೋಗ್ಯರಲ್ಲ ಅಂತ ನನ್ನ ಉದ್ದೇಶ. ಹಾಗಾಗಿ ಕಾಂಗ್ರೆಸ್ ಮುಖಂಡರು ದಾಖಲೆಗಳು ಬೇಕಾದರೆ ನಾವು ಮಂಡ್ಯದಲ್ಲಿ ಪ್ರೆಸ್ ಮೀಟ್ ಕೊಟ್ಟಿದ್ದೀವಿ, ಅದು ಇಸ್ಕೊಂಡು ನೋಡ್ಬೋದು. ಹಾಗಾಗಿ ಚರ್ಚೆಗೆ ಬರೋಕ್ಕೆ ಹೇಳಿದ್ದಾರೆ ಸುಷ್ಮಾ ರಾಜ್ ಅವರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು. ಅವರೇ ನಿಮ್ಮ ಮುಖಾಂತರ ಯಾವ ಡೇಟ್ನ ಫಿಕ್ಸ್ ಮಾಡ್ತಾರೆ ಆ ಚರ್ಚೆಗೆ ನಾವು ಬರ್ತೀವಿ. ನಮ್ಮ ಮಾಜಿ ಶಾಸಕರೇನು ಬರಲ್ಲ, ನಾವು ಬರ್ತೀವಿ. ಹಾಗಾಗಿ ಸುಮ್ಮನೆ ಪತ್ರಿಕಾ ಹೇಳಿಕೆ ಕೊಡೋದ್ರ ಮುಖಾಂತರ ಬಂಡತನ ತೋರೋದು ಬೇಡ. ಏನಾದ್ರು ಇದ್ದರೆ ನೈಜವಾಗಿ ಬರಲಿ, ನೈಜವಾಗಿ ಮಾತಾಡೋಣ ಅನ್ನೋದನ್ನ ನಿಮ್ಮ ಮೂಲಕ ಅವ್ರಿಗೆ ಎಚ್ಚರಿಕೆ ಕೊಡೋಕ್ಕೆ ಮಾತಾಡ್ತೀನಿ. ಮತ್ತು ದಾಖಲೆ ಕೊಡಬೇಕು ಅಂದರೆ ನಾವು ದಾಖಲೆ ಕೊಟ್ಟಿದ್ದೀವಿ ಈಗ ಆಲ್ರೆಡಿ. ಬೇಕು ಅಂದರೆ ಅವ್ರ ಮನೆಗೆ ಕೊರಿಯರ್ ಮಾಡ್ತೀವಿ, ಅವ್ರ ಅಡ್ರೆಸ್ ಕೊಟ್ಟರೆ. ಅವ್ರಿಗೆ ಹೇಳಿದ್ರಿ ಕೊರಿಯರ್ ಮಾಡ್ತೀವಿ ಅಂತ. ದೇವರಾಜಣ್ಣವ್ರಿಗೆ ಮಾಡ್ತೀನಿ. ಅವ್ರಿಗಾರು ಕೊಟ್ರ? ನಾವು ಪ್ರೆಸ್ ಮೀಟಲ್ಲಿ ಎಲ್ಲ ಕೊಟ್ಬಿಟ್ಟಿದ್ದೀವಿ. ಈಗ ನಮ್ಮ ನಾಯಕರು ಎಲ್ಲವನ್ನ ಅವರು ದಾಖಲೆ ಸಮೇತ ಕೊಟ್ಟಿದ್ದಾರೆ. ಈಗ ಸನ್ಮಾನ್ಯ ತಾಲೂಕು ಮಹಿಳಾ ಘಟಕ ಕಾಂಗ್ರೆಸ್ ಅಧ್ಯಕ್ಷರು ಅವ್ರು ಎಷ್ಟು ಕನ್ಫ್ಯೂಸ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಅವರು ಜಿಲ್ಲಾ ಪಂಚಾಯತಿ ಅನುದಾನ ತಿಳ್ಕೊಂಡ್ಬಿಟ್ರೆ ಅಂತ ನನಗೆ ಕನ್ಫ್ಯೂಸ್ ಆಗಿದೆ. ಅದು ಶಾಸಕರ ಅನುದಾನ, ಅವರು ಜಿಲ್ಲಾ ಪಂಚಾಯತಿ ಮೆಂಬರ್.